ಕರ್ನಾಟಕದಲ್ಲಿದೆ, ಕರ್ನಾಟಕದ ಕಾದಲ್ಲಿದೆ ಕಾರುಣ್ಯ, ಕರುಣೆ. ಆ ಕರ್ನಾಟಕದ ಸರ್ವ ಜನತೆಯು ಕೂಡ ಈ ಮುದ್ದು ಮಗಳನ್ನು ಕೈಚಾಚಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಆತ್ಮೀಯರೇ, ನಾನು ಜಾಗರ್ ನಿಜಾಮಿ. ನನ್ನ ಮಡಿಲಲ್ಲಿ ಇವತ್ತು ಕುಳಿತುಕೊಂಡಿರುವುದು ಯಾರೆಂದು ಗೊತ್ತೇ? ತಿಂಗಳುಗಳ ಮುಂಚೆ ನೀವು ನೋಡಿದ ಒಂದು ದೃಶ್ಯ ನಾನು ಬರಲಾಗ್ತಾ ಇದ್ದೇನೆ. ನಾನೇಕೆ ಇಲ್ಲಿ ಮಲಗಿದ್ದೇನೆ? ನನ್ನನ್ನೇಕೆ ಚುಚ್ಚುಮದ್ದುಗಳಿಂದ ಚುಚ್ಚುತ್ತಾರೆ? ನನ್ನ ಶಾಲೆಯ ದಿನಗಳಲ್ಲಿ ನನ್ನ ಸಹಪಾಠಿಗಳೇಕೆ ಇಲ್ಲಿಲ್ಲ? ನನ್ನ ತಾಯಿ ಹಕ್ಕಾಗಿ ಅಳುತ್ತಿದ್ದಾರೆ. ಈ ಬಿಳಿ ವಸ್ತ್ರಧಾರಿಗಳು ಯಾರು? ಏನೇನು ತಿಳಿಯುತ್ತಿಲ್ಲ. ಈ ಪುಟ್ಟ ಕಂದನ ಆಲೋಚನೆ ಇದು. ಅದಕ್ಕೇನು ಗೊತ್ತಿದೆ? ಹೃದಯದಲ್ಲಿ ನ್ಯೂರೋಬ್ಲಾಸ್ಟೋಮಾ ಎಂಬ ಮಾರಕ ರೋಗಕ್ಕೆ ತುತ್ತಾಗಿ ಈ ಮಗುವಿನ ಜೀವ ಉಳಿಸಲು 1 ಕೋಟಿ ರೂಪಾಯಿ ಬೇಕು ಎಂದು ನಿಮ್ಮಲ್ಲಿ ಸಹಾಯ ಕೇಳಿದಾಗ ಜಾತಿ, ವರ್ಣ, ವರ್ಗ, ಪಕ್ಷ, ಪಂಥ ಎಲ್ಲ ಮರೆತು ಈ ಮಗಳು ಈ ರೀತಿಯಲ್ಲಿ ಮುಗುಳ್ನಗೆ ಆಗಬೇಕು, ಈ ಮಗು ಮುಗುಳ್ನಗೆಯೊಂದಿಗೆ ಜೀವನಕ್ಕೆ ಮರಳಿ ಬರಬೇಕು ಅಂತ ನೀವೆಲ್ಲ ಸಹಾಯ ಮಾಡಿದ ರಿಜಾ ಫಾತಿಮಾ ಆಗಿದ್ದಾಳೆ. ಎಷ್ಟೊಂದು ಆರೋಗ್ಯವಾಗಿದ್ದಾಳೆ. ನೀವು ನೀಡಿದ ಸಹಾಯದಿಂದ ಇವತ್ತು ರಿಜಾ ಫಾತಿಮಾ ನಗು ಮುಖದೊಂದಿಗೆ ಮುಗುಳ್ನಗೆಯೊಂದಿಗೆ ನಮ್ಮ ಮುಂದೆ. ಆತ್ಮೀಯರೇ, ಭದ್ರಾವತಿಯ ಅಬ್ದುಲ್ ಗಫಾರ್ ರವರ ಮುದ್ದು ಮಗಳಾದ ರಿಜಾ ಫಾತಿಮಾ ನಿಮಗೆಲ್ಲ ಗೊತ್ತಿದೆ. ನಾನು ಹೆಚ್ಚು ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಬಂದಾಗ ಈ ಮಗುವನ್ನು ನೋಡಿದಾಗ, ಈ ಮಗುವಿನ ಆರೋಗ್ಯ ನೋಡಿದಾಗ, ಈ ಮಗುವಿನ ಈ ಒಂದು ನೋಡಿದಾಗ ನನಗೆ ಸಿಕ್ಕಿದಂತ ಒಂದು ಆನಂದ. ನಾವೆಲ್ಲ ವಿಡಿಯೋ ಮಾಡುವಾಗ ನಮ್ಮಲ್ಲಿ ಕೇಳುವ ಹಲವಾರು ಮಂದಿ ಇದ್ದಾರೆ, ನಿಮಗೇನು ಲಾಭ? ನಮಗಿರುವ ಲಾಭ ನಾನು ತೋರಿಸಿಕೊಡ್ತೇನೆ. ಈ ವಿಡಿಯೋ, ಮುಂಚಿನ ವಿಡಿಯೋ, ನಿಮ್ಮೊಂದಿಗೆ ಸಹಾಯ ಕೇಳಿದ ತಿಂಗಳುಗಳ ಮುಂಚೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈ ರಿಜಾ ಫಾತಿಮಾ ಮಲಗಿದ್ದ ದೃಶ್ಯ ಮುಂದೆ ಇಡ್ತಾ ಇದ್ದೇನೆ. ಈಗಿನ ದೃಶ್ಯ ನೋಡಿ, ಇದಾಗಿದೆ. ಈ ಮುಗುಳ್ನಗೆಯಾಗಿದೆ ನಮ್ಮ ಲಾಭ. ನಮ್ಮಲ್ಲಿ ಹಲವಾರು ಮಂದಿ ಕೇಳ್ತಾರೆ, ನಾವು ಜಾತಿ, ಮತ, ವರ್ಣ ಎಲ್ಲ ಮರೆತು ಋತುನ್ ಕುಮಾರಿಗೂ, ಯಮುನಾಗೂ, ಜನನಿಗೂ, ರಿಜಾ ಫಾತಿಮಾಗೂ, ಅದೇ ರೀತಿ ಇನ್ನಿತರ ಎಲ್ಲರಿಗೂ ನಾವು ಹೋಗಿ ವಿಡಿಯೋ ಮಾಡುವಾಗ ಹಲವಾರು ಮಂದಿ ಕೇಳುವ ಪ್ರಶ್ನೆ ಇದೆ, ನಿಮಗೇನು ಲಾಭ? ನಮ್ಮ ಲಾಭ ಇದಾಗಿದೆ. ನಾವು ಒಂದು ವಿಡಿಯೋ ಮಾಡಿದರೆ ಆ ರೋಗಿಗೆ ಬೇಕಾದ ಅಮೌಂಟ್ ಅಲ್ಲಿಟ್ಟು ಅದರಲ್ಲಿ ಹೆಚ್ಚು ಬಂದರೆ ಇನ್ನಿತರ ರೋಗಿಗೂ ಸಹಾಯ ಮಾಡುವ ಸಿಸ್ಟಮ್ ಆಗಿದೆ. ನಮ್ಮ ಲಾಭಗಳು ಇಂತಹ ಸಂತೋಷಗಳಾಗಿದೆ. ಆತ್ಮೀಯರೇ, ಇವತ್ತು ರಿಜಾ ಫಾತಿಮಾನನ್ನು ನೋಡುವಾಗ, ಆ ಮುಗುಳ್ನಗೆಯನ್ನು ನೋಡುವಾಗ, ಈ ಮಗುವಿನ ಆಟೋಟವನ್ನು ಕೇಳಿದಾಗ, ಆ ಮನೆಯವರು ಹೇಳಿದಾಗ ನಮಗೆ ಸಿಕ್ಕಂತಹ ಸಂತೋಷ. ಈ ರಿಜಾ ಫಾತಿಮಾಗೆ ಬೇಕಾಗಿ ಹಲವಾರು ಮಂದಿ ರಿಜಾ ಫಾತಿಮಾಗೆ ಬೇಕಾಗಿ ಕರ್ನಾಟಕದ, ಕೇರಳದ, ದೇಶದ ಪ್ರವಾಸಿಗರು, ಅನಿವಾಸಿ ಭಾರತೀಯರು ಎಲ್ಲರೂ ಕೂಡ ಸಹಾಯ ಮಾಡಿದ್ದರಿಂದ ಇವತ್ತು ರಿಜಾ ಫಾತಿಮಾ ಎಂಬ ಈ ಮುದ್ದು ಮಗಳ ಜೀವ ಹಿಂದಿರುಗಿಸಿಕೊಟ್ಟಿದ್ದೀರಾ. ಬಿಗ್ ಸೆಲ್ಯೂಟ್ ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಸೇವ್ ದ ಡ್ರೀಮ್ಸ್ ಹೆಸರಿಗೆ ಅನ್ವರ್ಥವಾಯಿತು. ಇವತ್ತು ಸೇವ್ ದ ಡ್ರೀಮ್ಸ್ ಎಂಬ ಟ್ರಸ್ಟಿನ ಹೆಸರು ಕನಸುಗಳನ್ನು ನೆನಸು ಮಾಡುವುದು. ತಿಂಗಳುಗಳ ಮುಂಚೆ ಈ ರಿಜಾ ಫಾತಿಮಾ ತಂದೆ ತಾಯಿಗಳು ಮಣಿಪಾಲ್ ಆಸ್ಪತ್ರೆ ICUವಿನಲ್ಲಿ ನನ್ನ ಮುಂದೆ ಹೇಳಿದ್ದು, ನನ್ನ ಮಗಳು ನಮ್ಮನ್ನು ಪಪ್ಪ ಮಮ್ಮ ಅಂತ ಕರೆಯದೆ ತಿಂಗಳುಗಳಾಯಿತು. ಆದಷ್ಟು ಬೇಗ ಆ ಮಗಳ ಒಂದು ಶಬ್ದ ಕೇಳಲು ನಾವು ಕಾತರಿಸ್ತಾ ಇದ್ದೇವೆ. ಆ ಶಬ್ದ ಕೇಳಲು ನಾವು ಹಂಬಲಿಸ್ತಾ ಇದ್ದೇವೆ. ನಮ್ಮ ಮಗಳು ಯಾವಾಗ ನಮ್ಮನ್ನು ಪಪ್ಪ ಪಪ್ಪ ಅಂತ ಕರೀತಾಳೆ ಅಂತ ಆ ತಂದೆ ತಾಯಿಗಳು ಕನಸಲ್ಲಿ ನನಸು ಮಾಡಿದ್ದು ಸೇವ್ ದ ಡ್ರೀಮ್ಸ್. ಸೇವ್ ದ ಡ್ರೀಮ್ಸ್ ನಿಮ್ಮ ಮುಂದೆ ಇಟ್ಟಾಗ, ಸೇವ್ ದ ಡ್ರೀಮ್ಸ್ ಯುವಕರು ಅದಕ್ಕೆ ಬೇಕಾಗಿ ಕಾರ್ಯಾಚರಿಸಿದಾಗ ಬೀದಿಗಳಲ್ಲಿ, ಶಿವಮೊಗ್ಗದ ಭದ್ರಾವತಿಯ ಬೀದಿಗಳಲ್ಲಿ ಅಲ್ಲಿಯ ನಾಗರಿಕರು, ಕಳಸಾದ ಮಂದಿ, ಚಿಕ್ಕಮಗಳೂರು ಜಿಲ್ಲೆ, ಅದೇ ರೀತಿ ಮಂಗಳೂರಿನಲ್ಲಿ ಲತೀಫ್ ಗುರುಪುರ, ಫಯಾಜ್ ಮಡೂರ್, ನೌಫಲ್ ದರ್ಲಕಟ್ಟೆ, ಇನ್ನಿತರ ಎಲ್ಲ ಸಮಾಜ ಸೇವಕರು, ಕಾರುಣ್ಯ ನಿಧಿ ಚಾರಿಟಬಲ್ ಟ್ರಸ್ಟ್, ಅಲ್ಲೊಮ್ಮ, MNG, ಇನ್ನಿತರ ಎಲ್ಲ ಸಮಾಜ ಸೇವಕರು, ಮನುಷ್ಯತ್ವ ಇರುವ ಎಲ್ಲರೂ, ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಪಕ್ಷ ನೋಡಿಲ್ಲ, ಈ ಮುದ್ದು ಮಗಳ ಮುಗುಳ್ನಗೆಗೋಸ್ಕರ, ಈ ಮುದ್ದು ಮಗಳು ಈ ರೀತಿ ಜೀವನಕ್ಕೆ ಹಿಂದಿರುಗಿ ಬರಲು ನೀವೆಲ್ಲ ಸಹಾಯ ಮಾಡಿದ್ದರಿಂದ ಇವತ್ತು ನೋಡಿ ರಿಜಾ ಫಾತಿಮಾ ಯಾವ ರೀತಿ ಇದ್ದಾಳೆ. ಇದಾಗಿದೆ ಆತ್ಮೀಯರೇ ನಮ್ಮ ಕಾರ್ಯಚಟುವಟಿಕೆ. ನೀವು ಬೆಂಬಲಿಸಿ. ಈ ಮಗುವಿಗೆ ಇನ್ನೂ ಕೂಡ ಪರಿಪೂರ್ಣ ನ್ಯೂರೋಬ್ಲಾಸ್ಟೋಮಾ ಎಂಬ ಅತ್ಯಂತ ಮಾರಕ ರೋಗಕ್ಕೆ ತುತ್ತಾದ ಈ ಮಗು ಈಗ ಆ ರೋಗದಿಂದ ಮುಕ್ತಿಗೊಂಡಿದೆ. ಎಲ್ಲ ಟೆಸ್ಟ್ಗಳು ನಡೆದಿದೆ. ಇನ್ನೊಂದು 3 ಟೆಸ್ಟ್ ಬಾಕಿ ಇದೆ. ಅದರಲ್ಲೂ ಕೂಡ ಯಾವುದೇ ತೊಂದರೆಗಳಿಲ್ಲ. ಇನ್ನು 3 ತಿಂಗಳಿಗೆ ಒಮ್ಮೆ ಆ ಮಗುವಿನ ಟೆಸ್ಟ್ ಔಷಧಿಗಳೆಲ್ಲ ಕೊಡ್ತಾ ಇರಬೇಕು ಅಷ್ಟೇ. ಅತ್ಯಂತ ಪರಿಪೂರ್ಣವಾಗಿ ಬಂದಿದ್ದಾಳೆ. ನಾವು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಈ ಮಗಳು ಇನ್ನೂ ಕೂಡ ಪರಿಪೂರ್ಣ ಆರೋಗ್ಯವಂತಳಾಗ್ತಾಳೆ. ನಾನು ಇಲ್ಲಿಗೆ ಬಂದಾಗ ಹೇಳಿದ್ದು, ನನಗೆ ಸ್ಕೂಲಿಗೆ ಹೋಗ್ಬೇಕು, ಶಾಲೆಗೆ ಹೋಗ್ಬೇಕಲ್ಲ, ಸ್ಕೂಲಿಗೆ ಹೋಗ್ಬೇಕು, ನಾನು ಕಲಿಬೇಕು. ನಾನು LKG ಹೋಗ್ತಾ ಇದ್ದೆ, ಅಲ್ಲಿ ABCDಗಳನ್ನು ಕಲಿತಿದ್ದೆ. ಆದರೆ ನನಗೆಲ್ಲ ಮರ್ತು ಹೋಯ್ತು. ನಾನು ಮತ್ತೊಮ್ಮೆ ಹೋಗಿ ಅತ್ಯಂತ ನಾನು ಕಲಿಬೇಕು, ಒಳ್ಳೆ ಚೆನ್ನಾಗಿ ಕಲಿಬೇಕಾರೆ
ಖಂಡಿತವಾಗಿಯೂ ಸಾಧ್ಯ. ನಾವು ಅಭಿನಂದಿಸಬೇಕಾಗಿದ್ದು, ನಾವು ಗೌರವಿಸಬೇಕಾಗಿದ್ದು ಈ ಮಗುವಿನ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿ, ಅದೇ ರೀತಿ ಕುಟುಂಬಸ್ಥರನ್ನು. ಯಾಕಂತ ಹೇಳಿದರೆ ಆ ತಂದೆ ತಾಯಿಗಳು ಅದೇ ರೀತಿ ಆ ಕುಟುಂಬಸ್ಥರು ಎಷ್ಟೊಂದು ನೋವಿನಲ್ಲಿದ್ದರು, ಅವರು ಕಣ್ಣೀರುಗಳಲ್ಲಾಗಿತ್ತು ಊಟ ಮಾಡ್ತಾ ಇದ್ದಿದ್ದು. ಈ ಮಗುಗೆ ಹುಷಾರಾಗದೆ ನಮಗೇನು ಸಂತೋಷವಿದೆ ಅಂತ ಹೇಳಿ ವರ್ಷಗಳಿಂದ ಆ ತಂದೆ ಇದಕ್ಕೆ ಬೇಕಾಗಿ ಕಷ್ಟಪಡ್ತಾ ಇದ್ದಾರೆ. ಭಗವಂತನೇ, ಅವರಿಗೆಲ್ಲ ನೀನು ಕೂಡ ಅರ್ಹವಾದ ಪ್ರತಿಫಲ ನೀಡಬೇಕು. ಅಲ್ಲ, ಜಗದೊಡೆಯನಾದ ನಾದ ಎಲ್ಲರೂ ಕೂಡ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಜಾತಿ ನೋಡದೆ ಕರ್ನಾಟಕದ ಜನತೆ ಹೇಳಿದ್ರೆ ಕರುಣೆಯಿರುವವರು ಕರ್ನಾಟಕದಲ್ಲಿದೆ, ಕರ್ನಾಟಕದ ಕಾದಲ್ಲಿದೆ ಕಾರುಣ್ಯ, ಕರುಣೆ. ಆ ಕರ್ನಾಟಕದ ಸರ್ವ ಜನತೆಯು ಕೂಡ ಈ ಮುದ್ದು ಮಗಳನ್ನು ಕೈಚಾಚಿ ಎತ್ತಿಕೊಂಡಾಗ ಇವತ್ತು ಈ ಮಡಿಲಲ್ಲಿ ಸಂತೋಷದಿಂದ ಕೂತಿದ್ದಾಳೆ, ಈ ಮನೆಯಲ್ಲಿ ಸಂತೋಷದಿಂದ ಓಡಾಡ್ತಾ ಇದ್ದಾಳೆ, ಈ ಮನೆಯಲ್ಲಿ ಸಂತೋಷದಿಂದ ಆಟವಾಡ್ತಾ ಇದ್ದಾಳೆ. ನೀವು ನೀಡಿದ ಸಹಾಯ ಮಾತ್ರ, ನೀವು ನೀಡಿದ ಪ್ರಾರ್ಥನೆ ಮಾತ್ರ ಹಿಂದೂನೋ ಮುಸಲ್ಮಾನೋ ಕ್ರಿಸ್ತ ಏನು ನೋಡಿಲ್ಲ. ಇವನಾರಯ್ಯ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಇದನ್ನು ಅನ್ವರ್ಥ ಮಾಡಿದ್ದೀರ ನೀವೆಲ್ಲ ಕೂಡ. ಬಿಗ್ ಸಲ್ಯೂಟ್ ನಿಮಗೆ. ಕರ್ನಾಟಕದ ಜನತೆ, ನೀವು ಈ ವಿಡಿಯೋ ಸಹಾಯ ಕೇಳಿದ ವಿಡಿಯೋ ಶೇರ್ ಮಾಡಿದ್ದೀರಿ, ಇದನ್ನು ಕೂಡ ಎಲ್ಲ ಕಡೆ ತಲುಪಿಸಿ. ಈ ಮಗಳ ಸಂತೋಷವನ್ನು ಎಲ್ಲರೂ ಕೂಡ ನೋಡ್ಲಿ. ಎಲ್ಲ ಕೈಚಾಚಿ ಎತ್ತಿಕೊಂಡರು. 1 ಕೋಟಿ ರೂಪಾಯಿ 5-6 ದಿನಗಳಲ್ಲಿ ಮಾಡಿಕೊಟ್ಟಾಗ ಈ ಮಗು ಇವತ್ತು ಇಷ್ಟೊಂದು ಸಂತೋಷವಾಗಿದೆ. ಧನ್ಯವಾದ. ನಮಗೆ ಲಾಭ ಇದೆ ಆತ್ಮೀಯರೇ. ನಾವು ಒಂದೊಂದು ವಿಷಯ ನಿಮ್ಮಲ್ಲಿ ತರುವಾಗ ಸಪೋರ್ಟ್ ಮಾಡಿ, ಬೆಂಬಲಿಸಿ. ಜೆನ್ಯೂನಿಟಿ ಇಲ್ಲದೆ, ಅರ್ಹತೆ ಇಲ್ಲದ ಒಂದು ವಿಷಯವನ್ನು ಕೂಡ ನಾವು ನಿಮ್ಮ ಮುಂದೆ ತರಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ವೃಂದಾವನ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ, ನಮಸ್ಕಾರ.